ಅಂದರೆ ಒಂದೊಂದು ಸಬ್ಜೆಕ್ಟು ಗ್ಯಾಪ್ ಇರುತ್ತೆ ಮಕ್ಕಳೇ. ಚೆನ್ನಾಗಿ ಓದಿದ್ದೀರಾ ಇಲ್ವಾ? ಎಲ್ಲರೂ ಅಟೆಂಡೆನ್ಸ್ ಕರೆಕ್ಟ್ ಇದೆಯಾ? ಕಡಿಮೆ ಇದ್ದೀರಾ? ಅಲ್ಲ, ಅಟೆಂಡೆನ್ಸ್ ಏನಾದರೂ ಕಡಿಮೆ ಆಗಿದೆಯಾ? ಬಂದು ಆಬ್ಸೆಂಟ್ ಇದೆಯಲ್ಲ ಯಾರಾದರೂ? ಎಷ್ಟು ಜನ ಆಬ್ಸೆಂಟ್ ಇದ್ದಾರೆ? ಬೇಡ ನೋಡಿ, ಈಗ ಎಕ್ಸಾಮ್ ಬಂತು, ಏನು ಆಗಬೇಕು, ಇಷ್ಟು ದಿವಸ ಆಗಿದ್ದೆಲ್ಲ ಆಗೋಗಿದೆ. ಇನ್ನು 2 ತಿಂಗಳು ಟೈಮ್ ಇದೆ. 2 ತಿಂಗಳಲ್ಲಿ ಯು ಕ್ಯಾನ್ ಡೂ ವಂಡರ್ಸ್. ಫೇಲ್ ಆಗಬೇಡಿ ಮಕ್ಕಳೇ, ಎಸ್ಪೆಷಲಿ ಹೆಣ್ಮಕ್ಳಿದ್ದೀರಾ, ಮನೆಯಲ್ಲಿ ಹಾಕ್ಕೊಂತಾರೆ. ಅಲ್ಲಿ ನೀವು ಆಮೇಲೆ ನಿಮ್ಮ ಜೀವನ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ. ಅಂತದಕ್ಕೆ ಅವಕಾಶ ಕೊಡ್ಬೇಡ್ರಿ. ದಯವಿಟ್ಟು ಫಸ್ಟು ಇವತ್ತಿಂದಾನೇ ಓದಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ 40-45 ಮಾರ್ಕ್ಸ್ ತಗೊಳ್ಳೇಬೇಕು ಅಂತ ಪ್ರಿಪೇರ್ ಆಗ್ರಿ. ಅದಾದ್ಮೇಲೆ 60, 70, 80 ಕಡೆ ಹೋಗೋಣ. ಆಲ್ರೆಡಿ 50 ಮಾರ್ಕ್ಸ್ ನನ್ಗೆ ಬರುತ್ತೆ ಅಂತಿರೋರು 100 ಮಾರ್ಕ್ಸ್ ಹೆಂಗ್ ತಗೊಬೇಕು, 90 ಹೆಂಗ್ ತಗೋಬೇಕು, ಅದ್ರ ಕಡೆ ಯೋಚನೆ ಮಾಡಿ. ಫಸ್ಟ್ ಏನಾದ್ರೂ ಸರಿ ಕಾಪಿ ಒಂದು ಹೊಡೆಯೋದು ಬಿಟ್ಟು ಓದ್ಬಿಟ್ಟು ಏನ್ ಗಟ್ಟು ಹೊಡಿತೀರೋ ಅಥವಾ ಇನ್ನೇನೋ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಫುಲ್ ಬಯಹಟ್ಟೆ ಮಾಡ್ಕೊಂಡ್ಬಿಡ್ತೀರೋ ನಂಗೆ ಗೊತ್ತಿಲ್ಲ. ಈಗ ಬೇರೆ ವಿಧಿ ಇಲ್ಲ. ಇಷ್ಟು ದಿವಸ ಹೇಳಿದ್ದೆಲ್ಲ ಒಂದು ಕತೆ. ಇನ್ನಿರೋದು 1.5-1.25 ತಿಂಗಳಿದೆ. ಒಂದು ದಿವಸ ಕೂಡ ವೇಸ್ಟ್ ಮಾಡಿದಿರಾ. ದಯವಿಟ್ಟು ಓದಿ. ಇಲ್ಲ ಅಂದ್ರೆ ನಿಮ್ಮ ಜೀವನ ನರಕ ಆಗುತ್ತೆ. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರೋದು ಮಕ್ಕಳೇ. ಯಾರು ನಿಮ್ಮನ್ನ ಕೇರ್ ಮಾಡಲ್ಲ. ಇವತ್ತು 2 ಸಾವಿಗೆ ಹೋಗಿದ್ದೆ. ಬೆಳಗ್ಗೆ 2 ಸಾವಿಗೆ ಹೋಗಿದ್ದೆ. ಒಂದು ಮನೆ ಹತ್ರ ತುಂಬಾ ಜನ ತಮಟೆ ಹೊಡಿತಾವ್ರೆ, ಹಾರ ಹಾಕ್ತಾವ್ರೆ, ಜನ ಅಳ್ತಾವ್ರೆ. ಇನ್ನೊಂದು 4-5 ಮನೆ ಬಿಟ್ಟು ಇನ್ನೊಂದು ಸಾವು. ಅವ್ರ ಮನೆಗೆ ಹೋದೆ, 4-5 ಜನ ಮಾತ್ರ ಇದ್ದಾರೆ. ಆ ಸತ್ತೋಗಿದ್ದಾರೆ ಅನ್ನೋ ನೋವು ಕೂಡ ಇಲ್ಲ. ನಿಜಕ್ಕೂ ಬೇಸರ ಆಗಿದ್ದು ಏನಕ್ಕೆ ಅಂತಂದ್ರೆ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಿಮಗೆ ಇದನ್ನ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಹಣ ಇಲ್ಲ ಅಂದ್ರೆ ಸತ್ತೋದ ಮೇಲೂ ವ್ಯಾಲ್ಯೂ ಇಲ್ಲ. ಹಣ ಸಂಪಾದನೆ ಮಾಡಬೇಕು ಅಂದ್ರೆ ನನಗೆ ನಿಮಗೆ ನಮ್ಮಂತ ಬಡವರಿಗೆ ಸರಸ್ವತಿ ಒಲಿದ್ರೆ ಮಾತ್ರನೇ. ಯಾರು ಸರಸ್ವತಿ ಒಲಿಯಲ್ವೋ ಲಕ್ಷ್ಮಿನೂ ಒಲಿಯಲ್ಲ. ಸರಸ್ವತಿನ ನಾವು ಗಳಿಸ್ಕೊಬೇಕು, ನಾವು ಸಂಪಾದನೆ ಮಾಡಬೇಕು. ಅದಕ್ಕೆ ಅವಕಾಶ ಇದೆ ಮಕ್ಕಳೇ. ನಿಮಗೆ ತರಳೆ ಪರಳೆ ಮಾಡಿಕೊಂಡು ನೀವು 2 ತಿಂಗಳು ಸುಮ್ಮನೆ ಕಳೆದು ಬಿಟ್ರೆ ಸುಮಾರು ದಿವಸ ಆದ್ಮೇಲೆ ನಾನು ಅಣ್ಣ ಸಂದೀಪ್ ಅಣ್ಣ ಹೇಳಿದ್ದ ಅಂತ ಜ್ಞಾಪಕ ಬರುತ್ತೆ. ನಿಮ್ಗೆ ಅವತ್ತು ಹಿಂದ್ಗಡೆ ತಿರುಗಿ ಜೀವನಕ್ಕೆ ವಾಪಸ್ ಬರೋಕ್ಕಾಗಲ್ಲ. 100% ನೀವು ಅವತ್ತು ಅಳಬೇಕಷ್ಟೇ. ನೀವು ಹತ್ರೇನೂ ಕೇರ್ ಮಾಡೋರಿರಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಹಣ ಇರಲ್ಲ. ಜೀವನ ಏನಂತ ನಾನು ಹತ್ತಿರದಿಂದ ನೋಡಿದ್ದೀನಿ. ದಯವಿಟ್ಟು ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ, ಸೀರಿಯಸ್ ಆಗಿ ತಗೊಳಂಗಿದ್ರೆ ತಗೊಳ್ಳಿ. ಇಲ್ಲ ಅಂದ್ರೆ ಜೀವನನ ಹಾಳು ಮಾಡ್ಕೊಳ್ಳಿ. 2 ಆಪ್ಷನ್, 2 ತಿಂಗಳು, 2 ಆಪ್ಷನ್. ನಿಮ್ಗೆ 10th ಚೆನ್ನಾಗಿ ಪಾಸ್ ಆಗ್ಬಿಟ್ರ ನಿಮ್ ಜೀವನಗಳು ಚೆನ್ನಾಗಾಗ್ತದೆ. ನೀವು ಫೇಲ್ ಆದ್ರ ನಿಮ್ ಮನೆಯಲ್ಲಿ ಪ್ಲಾನಿಂಗ್ ಆಲ್ರೆಡಿ ಆಗ್ಬಿಟ್ಟಿರ್ತದೆ, ಅವ್ಳಿಗೆ ಓದಕ್ ಬರಲ್ಲ. ಅವಳು ನಿಮ್ಗೋಸ್ಕರ ಒಂದು ಪ್ಲಾನ್ ರೆಡಿ ಆಗ್ಬಿಟ್ಟಿರ್ತದೆ. ಅದು ನಿಮ್ಮ ಜೀವನನ ಕಷ್ಟದ ಕಡೆ ಕರ್ಕೊಂಡು ಹೋಗುತ್ತೆ. ಜೀವನ ಫುಲ್ ನೀವು ಕಷ್ಟ ಬೀಳ್ತೀರಾ. ಜೀವನ ಫುಲ್ ನೀವು ಕಷ್ಟ ಬೀಳೋದಕ್ಕೆ ರೆಡಿ ಇದ್ರೆ ನೀವು ಕಷ್ಟ ಬೀಳಿ. ಇಲ್ಲ ಅಂತಂದ್ರೆ ನಿಮ್ಮ ಜೀವನ ನೀವು ಕಟ್ಕೊಳ್ಳೋದಂದ್ರೆ ಏನು? ಇವತ್ತಿಂದನೇ ಏನೇ ಇರಲಿ ಮನೆಯಲ್ಲಿ ಕಷ್ಟ, ಮನೆಯಲ್ಲಿ ಅಲ್ಲೋಗುವಂತರ, ಕೆಲಸ ಮಾಡುವಂತರ, ಇನ್ನೊಂದಂತರ ಅವ್ರ ಜೊತೆ ಜಗಳ ಆಡಿದ್ರು ಪರವಾಗಿಲ್ಲ. ಪರಿಸ್ಥಿತಿಗಳ ವಿರುದ್ಧ ಹೋರಾಡಬೇಕು. ಮತ್ತೆ ನೀವೇ ಮೈಗಳ್ತನ ಮಾಡಬೇಡಿ. ನೀವು ಮೈಗಳ್ತನ ಮಾಡಿದ್ರೆ ನಿಮ್ಮ ಜೀವನನೇ ಹಾಳು. 2 ತಿಂಗಳು ಮಕ್ಕಳೇ, ದಯವಿಟ್ಟು ಏಪ್ರಿಲ್ 4-5 ಏನ್ ಬರುತ್ತೋ ಆವತ್ತವರೆಗೂ ಏನಾಗುತ್ತೋ ಓದ್ರಿ. ಕಾಪಿ ಒಂದು ಮಾತ್ರ ಮಾಡಬೇಡಿ. ಅದು ಜೀವನನೇ ಅಲ್ಲ.
ಕದ್ದು ಮುಚ್ಚಿ ಕೆಟ್ಟ ಕೆಲಸ ಮಾಡಿ ಏನೇ ಸಂಪಾದನೆ ಮಾಡ್ಕೊಂಡ್ರು ಅದು ನಿಮ್ದಲ್ಲ, ದೇವ್ರು ಕಿತ್ಕೊಂಡ್ಬಿಡ್ತಾನೆ ವಾಪಸ್. ಓದಿ ಮಕ್ಕಳು, ಏನ್ ಕಷ್ಟ ಇಲ್ಲ. ಕಷ್ಟ ಆಗ್ಬೋದು, ಯಾರಿಗೋ ಏನೋ ಸಿಡಿದೇ ಬರ್ದಿರ್ಬೋದು, ಯಾರಿಗೋ ಬರೆಯೋಕ್ ಕಷ್ಟ ಆಗ್ಬೋದು, ಓದಕ್ ಕಷ್ಟ ಆಗ್ಬೋದು. ಏನಾಗಿದೆ ಅದು ಬಿಟ್ಬಿಟ್ರಿ, ಏನೋ ಒಂದು ಮಾಡ್ರಿ, ಸರ್ಕಸ್ ಮಾಡ್ರಿ. ಇಲ್ಲ ಅಂತಂದ್ರೆ ನಿಜವಾಗ್ಲೂ ಅನುಭವಿಸ್ತೀರ. ದೊಡ್ಡ ಮಕ್ಕಳಾಗಿದ್ದೀರಾ, ಹೆಣ್ಮಕ್ಳಾಗಿದ್ದೀರಾ, ಎರಡು ಮೂರು ವರ್ಷದಲ್ಲಿ ನಿಮ್ ಜೀವನ ಹಾಳು ಮಾಡ್ಬಿಡ್ತಾರೆ. ಈ ಸಮಾಜ ಹಂಗಿದೆ. ಚೆನ್ನಾಗಿ ಹೋಗ್ತಾ ಇದ್ರೆ ನಡೆಸ್ಕೊಂಡು ಹೋಗುತ್ತೆ, ಯಾರು ಹಿಂದೆ ಬೀಳ್ತಾರೆ ಅವ್ರು ತುಳಿದು ಬಿಡ್ತಾರೆ. ಪ್ರಯಾಗರಾಜಲ್ಲಿ ಕಾಲು ಆಗಿ ಬಿದ್ದೋಗಿರೋರ್ನ, ಯಾರು ನಿಶಕ್ತರಿದ್ರು ಅವ್ರನ್ನ ಜನ ಗೊತ್ತಿದ್ರೆ ತುಳ್ಕೊಂಡು ಹೊಟ್ಟೋದ್ರು, ಸತ್ತೋದ್ರು ಒಂದಷ್ಟು ಜನ. ಸ್ಟ್ರಾಂಗ್ ಆಗಿರೋರೆಲ್ಲ ದರ್ಶನ ಮಾಡ್ಕೊಂಡು ವಾಪಸ್ ಮನೆ. ನೀವು ಸ್ಟ್ರಾಂಗ್ ಆಗ್ತೀರಾ, ವೀಕ್ ಆಗ್ತೀರಾ, ನಿಮ್ಮ ಮೇಲೆ ಡಿಪೆಂಡ್. ಯೋಚನೆ ಮಾಡ್ರಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೋವಿನಿಂದ ಹೇಳ್ತಾ ಇದ್ದೀನಿ. ಮೇಡಮ್ ಸ್ವಲ್ಪ ವೀಕ್ ಇದ್ದಾರೆ ಅಂತ ಹೇಳಿದಕ್ಕೆ ಇನ್ನೂ ಜಾಸ್ತಿ ನೋವಾಯ್ತು. ಇಷ್ಟೆಲ್ಲ ನಾವು ಫೆಸಿಲಿಟೀಸ್ ಕೊಟ್ಟು ನಿಮಗೋಸ್ಕರ ಮಾಡ್ತಾ ಇದ್ರೆ, ನೀವು ಸುಮ್ಮನೆ ಇದ್ರೆ ಹೆಂಗಿದೆಲ್ಲ? ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಹೇಳೋಷ್ಟು ಹೇಳ್ಬಿಟ್ಟಿದ್ದೀನಿ. ನೀವೆಲ್ಲ ಒಳ್ಳೆ ಮಕ್ಕಳಿದ್ದೀರಾ. ಹೆಣ್ಮಕ್ಳಿಗೆ ಬೇಗ ಮೆಚುರಿಟಿ ಇರುತ್ತೆ. ಆ ಮೆಚುರಿಟಿ ನಿಮ್ಗೆಲ್ಲ ಮುಖದಲ್ಲಿ ನನಗೆ ಕಾಣ್ತಾ ಇದೆ, ಆ ಸೀರಿಯಸ್ನೆಸ್ ಕಾಣಿಸ್ತಾ ಇದೆ. ಒಬ್ಬರು ಇದನ್ನ ತಮಾಷೆಗೆ ತಗೊಂಡಿಲ್ಲ, ಸೀರಿಯಸ್ ಆಗಿ ತಗೊಂಡಿದ್ರಿ ಎಲ್ಲರೂ. ಇವತ್ತಿಂದ ನೀವೆಲ್ಲರೂ ಸೇರಿ ಓದ್ತೀರಾ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂತೀರಾ. 10ನೇ ತರಗತಿ ಆಗೋಯ್ತು, ನೀವು ಯಾರು ಆಮೇಲೆ ಒಬ್ರಿಗೊಬ್ರು ಸಿಗಲ್ಲ. ಏನಾಗಿತ್ತು ಎಲ್ಲ ಬಿಟ್ಬಿಡಿ, ಒಬ್ರನ್ನೊಬ್ರು ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿ, ಒಬ್ರಿಗೊಬ್ರು ಶಕ್ತಿ ಕೊಡಕ್ ಸ್ಟಾರ್ಟ್ ಮಾಡಿ. ಇದು ನಿಜವಾದ ಜೀವನ. ಅರ್ಥ ಆಯ್ತಾ ಮಕ್ಕಳೇ? ಯಾರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ನಾನು ನಿಮ್ಮನ್ನೆಲ್ಲ ಒಳ್ಳೆ ಜಾಗದಲ್ಲಿ ಮಾತ್ರ ನೋಡ್ಬೇಕು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.